ಚಾಮರಾಜನಗರ ರಿಜಿಸ್ಟ್ರೇಷನ್ನು 4 ಎಕರೆ, ವಿಲೇಜಿಂದ 1 ಕಿಲೋಮೀಟ್ರು, ಲಿಂಗಾಯತರ ಪ್ರಾಪರ್ಟಿ. ಫುಲ್ ಫೆನ್ಸಿಂಗ್ ಆಗೈತೆ. ಗುಂಡ್ಲುಪೇಟೆ ಟು ಚಾಮರಾಜನಗರ ಹೈವೇಯಿಂದ 6 ಕಿಲೋಮೀಟ್ರು, ಚಾಮರಾಜನಗರಕ್ಕೆ 20 ಕಿಲೋಮೀಟ್ರ್ ಆಗುತ್ತೆ, ಮತ್ತು ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ. ಫುಲ್ ಫೆನ್ಸು ವಿತ್ ಗೇಟ್ ಆಗೈತೆ. ವಿಲೇಜ್ಗೆ ಹತ್ರ ಇದೆ. ತಾರ್ ರೋಡಿಂದ ಎರಡನೇ ಜಾಗ, ಒಂದು 50 ಮೀಟ್ರ್ ಆಗುತ್ತೆ ಅಷ್ಟೇ ತಾರ್ ರೋಡಿಂದ. ಚಾಮರಾಜನಗರ ರಿಜಿಸ್ಟ್ರೇಷನ್. ಚಾಮರಾಜನಗರ ಟು ಗುಂಡ್ಲುಪೇಟೆ ಹೈವೇಯಿಂದ 6 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಫುಲ್ ಫೆನ್ಸ್ ವಿತ್ ಗೇಟ್ ಆಗೈತೆ. ಬೋರ್ ಹಾಕ್ಸ್ಕೋಬೇಕು. ಡ್ರಿಪ್ ಇರಿಗೇಷನ್ ಆಗೈತೆ. ಇಲ್ಲಿ ಡ್ರಿಪ್ ಆಗೈತೆ, ಬೋರ್ ಹಾಕ್ಸ್ಕೋಬೇಕು. 4 ಎಕರೆ, ಲಿಂಗಾಯತರ ಪ್ರಾಪರ್ಟಿ. ಇವರು 1 ಎಕರೆಗೆ 23 ಲಕ್ಷ ಹೇಳ್ತಾಯಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. 23 ಲಕ್ಷ. ಅದೇ ತಾರ್ ರೋಡು, ಒಂದು 50 ಮೀಟ್ರ್ ಅಷ್ಟೇ. ಸೆಕ್ಯೂರ್ ಆಗಿದೆ ಜಾಗ, ಯಾಕಂದರೆ ವಿಲೇಜ್ ಹತ್ರ ಇದೆ. ಬರೀ 1 ಕಿಲೋಮೀಟ್ರ್ ಆಗುತ್ತೆ ವಿಲೇಜು. ತಾರ್ ರೋಡು ನಿಯರ್ ಇರೋದಾಡಿ ಒಳಗಡೆ ಹೋಗಂಗಿಲ್ಲ. ಮೊಡ್ ರೋಡ್ ಅಪ್ರೋಚ್ ಏನು ಜಾಸ್ತಿ ಹೋಗಿಲ್ಲ, ಬರೀ 50 ಮೀಟ್ರ್. ಅದು ಲಕಾಸೆ ರೋಡು. ಒಂದು ಹುಣಸೆ ಮರ ಐತೆ. ಈ ಥರ ಬರುತ್ತೆ ಸಾಯಿಲ್. ಫುಲ್ ಕಲ್ಟಿವೇಟ್ ಮಾಡಿ ಬಿಟ್ಟಿದ್ದಾರೆ. ಬೋರ್ ಒಂದು ಹಾಕ್ಸ್ಕೋಬೇಕಷ್ಟೆ. ನೋಡಿ, ಇಲ್ಲೇ ಲೈನ್ ಹೋಗೈತೆ. ಇಲ್ಲಿ ಬೋರ್ ಹಾಕ್ಸ್ಕೋಬೋದು. ನಿಮ್ಮ ಜಮೀನಲ್ಲೇ KEB ಹೋಗೈತೆ, ಡ್ರಿಪ್ ಆಗೈತೆ. 4 ಎಕರೆ, ಪ್ಲೇನ್ ಲ್ಯಾಂಡು. ಇದರಲ್ಲಿ ತೆಂಗು ಚೆನ್ನಾಗಿ ಬರುತ್ತೆ. ಬಾಳೆ, ಅರಿಶಿನ ಆ ಥರದ್ದೆಲ್ಲ ಹಾಕೋಬೋದು. ಟವರ್ ಕಾಣಿಸ್ತಾ ಇದೆ, ವಿಲೇಜ್. ಫುಲ್ ಕಲ್ಟಿವೇಟ್ ಮಾಡಿಬಿಟ್ಟಿದ್ದಾರೆ. ಲಿಂಗಾಯತರ ಪ್ರಾಪರ್ಟಿ. ಫೆನ್ಸ್ ವಿತ್ ಗೇಟ್ ರೆಡಿ ಇದೆ. ಒಂದು 50 ಮೀಟ್ರು ಮಡ್ ರೋಡ್ ಅಷ್ಟೇ ತಾರ್ ರೋಡಿಂದ. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ ಸರ್. ಅಲ್ಲೇ ನೆಗೋಷಿಯಬಲ್ ಆಗುತ್ತೆ. ನೋಡಿ, ಇದೆಲ್ಲ ಡ್ರಿಪ್ ಮಾಡಿರೋದು. ಪ್ಲೇನ್ ಲ್ಯಾಂಡು. ತೆಂಗು ತುಂಬ ಚೆನ್ನಾಗಿ ಬರುತ್ತೆ ಈ ಮಣ್ಣಲ್ಲಿ. ಆಮೇಲೆ ವಾಟ್ರು ಚೆನ್ನಾಗಿದೆ, ಒಳ್ಳೆ ವಾಟ್ರ್ ಬಿಲ್ಟ್ ಏರಿಯಾ. ಬಾಳೆಗೂ ತುಂಬ ಚೆನ್ನಾಗಿದೆ. ಬಾಳೆ, ಅರಿಶಿನ ಎಲ್ಲ ಚೆನ್ನಾಗಿ ಬರುತ್ತೆ. ಈ ಥರ ಬರುತ್ತೆ. ಒಂದು 40 ಅಡಿ ರೋಡ್ ಇದು. ಒಂದು 50 ಮೀಟ್ರ್ ಅಷ್ಟೇ. ನೋಡಿ, ಇದೇ ಜಮೀನು, ಇದೇ ಜಾಗ. ಒಂದು 50 ಮೀಟ್ರು ಆಗಲ್ಲ ಸರ್, ಒಂದು 20 ಮೀಟ್ರ್ ಅಷ್ಟೇ. ಇದೇ ತಾರ್ ರೋಡ್. ಇದೇ ತಾರ್ ರೋಡ್. ಒಂದು ಅರ್ಧದಿಂದ 1 ಕಿಲೋಮೀಟ್ರು ವಿಲೇಜ್. ಇದೇ ತಾರ್ ರೋಡ್. ತಾರ್ ರೋಡಿಂದ ಒಂದು 20 ಮೀಟ್ರು ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ. ಥ್ಯಾಂಕ್ ಯು.